ಇವರ ಬುದ್ಧಿ ಒಳಗ ಬಹಳ ಶಾಣೆ ಇರ್ತದೆ. ಇವ್ರನ್ನ ಯಾರು ಎದುರು ಹಾಕೋಬಾರ್ದು, ಇವ್ರನ್ನ ಯಾರು ವಿರೋಧ ಕಟ್ಕೋಬಾರ್ದು, ಬುದ್ಧಿಯಿಂದನ ಹೊಡೆದ್ ಹಾಕ್ತಾರ. ಬುದ್ಧಿ ಚಾತುರ್ಯದಿಂದನ ತನ್ನ ಶತ್ರುತ್ವವನ್ನ ತೀರಿಸ್ಕೋತಾರ. ಬುದ್ಧಿ ಫಾಸ್ಟ್, ಬರೆಯೋದು ಫಾಸ್ಟ್, ಮಾತಾಡೋದು ಫಾಸ್ಟ್, ಬಹಳ ಅಗಲುಗುಗು ಮಾತಾಡ್ತಿರ್ತಾರ. ಪಟ್ಟನ ಹೇಳ್ಬೇಕು ಇವ್ರಿಗೆಲ್ಲ, ಬಹಳ ಎಕ್ಸ್ಪ್ಲೈನ್ ಮಾಡ್ಕೋತ ಕೂತ್ರೆ ಇವ್ರಿಗೆ ಪೇಷನ್ಸ್ ಇರಂಗಿಲ್ಲ. ಪಟ್ಟನ ಏನಿದ್ರು ಲಘು ಹೇಳ್ಬೇಕು. ನೀವು ಬಹಳ ಹೇಳಿದ್ರೆ ಸಿಟ್ಟು ಬಂದ್ಬಿಡ್ತದ, ಅಥವಾ ನಿಮ್ ಕೇಳಂಗಿಲ್ಲ. ಡಿಸಿಪ್ಲಿನ್ ಇರ್ತಾರ, ಹಾಕುವಂತ ಬಟ್ಟೆ, ತಿನ್ನುವಂತ ಆಹಾರ, ನಡೆ ನುಡಿ, ವಾತಾವರಣ, ಕ್ಯಾರೆಕ್ಟರ್ನ ಬ್ಯಾಲೆನ್ಸ್ಡ್ ಇಟ್ಟಿರ್ತಾರ. ಇವರು ವ್ಯರ್ಥ ಸಮಯವನ್ನ ಮಾಡೋದಿಲ್ಲ, ಸಮಯವನ್ನ ಹಾಳು ಮಾಡೋದಿಲ್ಲ. ದೇ ಆರ್ ಎಕ್ಸಲೆಂಟ್, ಟ್ರೂಲಿ ಎಕ್ಸಲೆಂಟ್ ಇರ್ತಾರ ಅವ್ರು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಕನ್ಯಾ ರಾಶಿಯ ಕೊನೆಯ ನಕ್ಷತ್ರ ಅಂದ್ರೆ ಚಿತ್ತಾ ನಕ್ಷತ್ರದ ಮೊದಲನೆಯ ಹಾಗೂ ಎರಡನೆಯ ಪಾದದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮದ ವಿಶ್ಲೇಷಣೆ. ಯಾಕಂದ್ರೆ ಚಿತ್ತಾ ನಕ್ಷತ್ರದ 3ನೇ ಮತ್ತು 4ನೇ ಪಾದ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತದೆ. ಹಾಗಾಗಿ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದವರು, ಕನ್ಯಾ ರಾಶಿ ನಿಮಗೆ ಗೊತ್ತದ, ಬುಧ, ಬುದ್ಧಿ, ವಾಂಗ್ಮೀಯತೆ, ಚಾತುರ್ಯತೆ, ಪರ್ಫೆಕ್ಷನಿಸಂ, ಒಳ್ಳೆ ಗ್ರಾಮರು, ಬಹುಭಾಷಾ ಪಾರಂಗತರು, ಸೂಕ್ಷ್ಮ ಇರ್ತಾರ, ಡಿಸಿಪ್ಲಿನ್ ಇರ್ತಾರ, ಹಾಕುವಂತ ಬಟ್ಟೆ, ತಿನ್ನುವಂತ ಆಹಾರ, ನಡೆ ನುಡಿ, ವಾತಾವರಣ, ಕ್ಯಾರೆಕ್ಟರ್ನ ಬ್ಯಾಲೆನ್ಸ್ಡ್ ಇಟ್ಟಿರ್ತಾರ, ತುಡ್ಕೊಂಗಿಲ್ಲ, ದೊಡ್ಡಸ್ತನ ಮಾಡ್ತಿರಂಗಿಲ್ಲ. ಇವೆಲ್ಲ ಬುಧನ ಸ್ವಭಾವ ಎಲ್ಲ ಗೊತ್ತದ. ಬಹಳ ಶಾಣ ಇರ್ತಾರ, ಜಾಣ ಇರ್ತಾರ, ಕ್ಯಾಲ್ಕುಲೇಟಿವ್ ಇರ್ತಾರ, ಗಣಿತ ಚಲೋ ಇರ್ತದ. ಇವೆಲ್ಲ ಹೌದು. ಲೆಕ್ಕಾಚಾರ ಮಾಡಿ ಜೀವನ ಮಾಡ್ತಿರ್ತಾರ, ಲೆಕ್ಕಾಚಾರ ಮಾಡಿ ಸಂಬಂಧಗಳನ್ನ ಲೆಕ್ಕಾಚಾರ ಮಾಡಿ ಜೀವನಗಳನ್ನ ಮಾಡ್ತಿರ್ತಾರ. ಇಂಥ ಕನ್ಯಾ ರಾಶಿಯ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದರೆ, ಚಿತ್ತಾ ನಕ್ಷತ್ರದ ದೇವತಾ ಮಂಗಳ, ಗೃಹ ದೇವತಾ. ಇದರ ಆರಾಧ್ಯ ದೇವರು ವಿಶ್ವಕರ್ಮ ಅಂತ ನಾವು ಹೇಳ್ತೇವೆ. ನಿಮಗೆಲ್ಲರಿಗೂ ಗೊತ್ತದ, ಚಿತ್ತಾ ನಕ್ಷತ್ರ ಮಂಗಳ ಗ್ರಹದ ನಕ್ಷತ್ರ, ವಿಶ್ವಕರ್ಮ ಅದರ ದೇವತಾ ಇದ್ದಾನ. ಸೊ ಇದರ ಅರ್ಥ ಏನಪ್ಪಾ? ಇವರಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದ, ಕ್ರಿಯಾಶೀಲತೆ ಇರ್ತದ. ಏನು ಮಾಡಿದ್ರು ಲಾಂಗ್ ಟೈಮ್, ಬಹಳ ದಿನ ಬಾಳಿಕೆ ಬರುವಂತದ್ದನ್ನು ವಿಚಾರ ಮಾಡ್ತಾರ. ಶಾರ್ಟ್ ಪೀರಿಯಡ್ ಏನು ವಿಚಾರ ಮಾಡಂಗಿಲ್ಲ. ಏನಿದ್ರು ಲಾಂಗ್ ಟರ್ಮ್ ವಿಚಾರ ಮಾಡ್ತಾರ. ಇನ್ವೆಸ್ಟ್ಮೆಂಟು ಬಹಳ ಜಾಣ ಇರ್ತಾರ. ಇವ್ರದ್ದು ಮೆಮ್ರಿ ಬಹಳ ಶಾರ್ಪ್ ಇರ್ತದ. ಏಕಪಾಟಿ ಇರ್ತಾರ, ಒಮ್ಮೆ ಹೇಳಿದ್ರೆ ತಿಳ್ಕೊಂಡ್ಬಿಡ್ತಿರ್ತಾರ. ಎಲ್ಲಕ್ಕಿಂತ ಮೇನ್ ಆಗಿ ಬಹಳ ಪ್ರೀತಿ ಪಾತ್ರರಾಗಿರ್ತಾರ. ಎಲ್ಲರಿಗೂ ಪ್ರೀತಿಯಿಂದ ನಡ್ಕೊಳ್ಳುವಂತವ್ರಾಗಿರ್ತಾರ. ಜನರ ಸಂಘಟನೆ ಮಾಡುವುದ್ರಾಗ, ಸಾಂಗಣ್ಯ, ಜನರನ್ನ ಸಂಘಟನೆ ಮಾಡುವುದ್ರಾಗ ಬಹಳ ನೈಪುಣ್ಯರಾಗಿರ್ತಾರ, ಪ್ರೀತಿ ಪಾತ್ರರಾಗಿರ್ತಾರ. ಚಿತ್ತಾ ನಕ್ಷತ್ರ ಮಂಗಳನ ನಕ್ಷತ್ರ, ಮಂಗಳನ ಸ್ವಭಾವ, ಬುಧನ ಸ್ವಭಾವ. ಅಲ್ಲಿ ಒಂದ್ ಸ್ವಲ್ಪ ಏನೋ ದುಡುಕುವಿಕೆನೂ ಇರ್ತದ. ಪಟ್ಟಣ ಮತ್ತೊಬ್ಬರ ಮಾತು ಕೇಳಿ ದುಡುಕುವಂತ ಸ್ವಭಾವ ಇರ್ತದ. ಕೆಲಸ ಕಾರ್ಯಗಳಲ್ಲಿ ಕನ್ಸಿಸ್ಟೆಂಟ್ಲಿ ನಾನ್ ಸ್ಟಾಪ್, ಫಾಸ್ಟ್, ಬುದ್ಧಿ ಫಾಸ್ಟ್, ಬರೆಯೋದು ಫಾಸ್ಟ್, ಮಾತಾಡೋದು ಫಾಸ್ಟ್, ಬಹಳ ಅಗಲುಗುಗು ಮಾತಾಡ್ತಿರ್ತಾರ. ಪಟ್ಟಣ ಹೇಳ್ಬೇಕು ಇವ್ರಿಗೆಲ್ಲ, ಬಹಳ ಎಕ್ಸ್ಪ್ಲೈನ್ ಮಾಡ್ಕೋತ ಕೂತ್ರೆ ಇವ್ರಿಗೆ ಪೇಷನ್ಸ್ ಇರಂಗಿಲ್ಲ. ಪಟ್ಟಣ ಏನಿದ್ರು ಲಘು ಹೇಳ್ಬೇಕು. ನೀವು ಬಹಳ ಹೇಳಿದ್ರೆ ಸಿಟ್ಟು ಬಂದ್ಬಿಡ್ತದ, ಅಥವಾ ನಿಮ್ ಕೇಳಂಗಿಲ್ಲ. ಹಿಂಗ್ ಸ್ವಭಾವ ಇರ್ತದ. ಚಿತ್ತಾ ನಕ್ಷತ್ರದ ಇನ್ನೊಂದು ವಿಶೇಷತೆ ನಾನು ನಿಮ್ಗೆ ಹೇಳ್ತೀನಿ. ಚಿತ್ತಾ ನಕ್ಷತ್ರದವರಿಗೆ ಮೈಂಡ್ ರೀಡಿಂಗ್ ಚಲೋ ಇರ್ತದ, ಫೋರ್ಕಾಸ್ಟಿಂಗ್ ಚಲೋ ಇರ್ತದ. ಇವರು ಶೇರ್ ಮಾರ್ಕೆಟು, ಬೇರೆ ಬೇರೆ ಕಂಪನಿ ಇನ್ವೆಸ್ಟ್ಮೆಂಟು, ಪ್ಲಾನಿಂಗು, ಈ ಒಳ್ಳೆ ಆರ್ಕಿಟೆಕ್ಟು, ಒಳ್ಳೆ ಡಿಸೈನರು ಚಿತ್ತಾ ನಕ್ಷತ್ರದವ್ರು ಆಗ್ತಾರ. ಯಾಕಂದ್ರೆ ವಿಶ್ವಕರ್ಮ ಇದಕ್ಕೆ ದೇವತಾ ಇದ್ದಾನ. ಆಲೋಚನಾ ಶಕ್ತಿ ಜಾಸ್ತಿ ಇರ್ತದ. ಒಂದ್ ಯಾವ್ದೋ ಒಂದು ಕಸ ಇನ್ನೊಂದ್ ಯಾವ್ದೋ ಕಸ ತಗೊಂಡ್ ರಸ ಮಾಡುವಂತ ಇರ್ತದ. ಕಸದಿಂದ ನಾವು ರಸ ಅಂತೀವಲ್ಲ, ಇಂತ ಒಂದು ಕ್ರಿಯಾಶೀಲತೆ ಈ ಚಿತ್ತಾ ನಕ್ಷತ್ರದವ್ರಿಗೆ ಇರ್ತದ. ಚಿತ್ತಾ ನಕ್ಷತ್ರಕ್ಕೆ ಬುಧ, ವಿಶ್ವಕರ್ಮ ಮತ್ತೆ ಮಂಗಳ ಸೇರುವುದರಿಂದ ಇವರ ಬುದ್ಧಿ ಒಳಗ ಬಹಳ ಶಾಣ ಇರ್ತದೆ. ಇವ್ರನ್ನ ಯಾರು ಎದುರು ಹಾಕೋಬಾರ್ದು, ಇವ್ರನ್ನ ಯಾರು ವಿರೋಧ ಕಟ್ಕೋಬಾರ್ದು, ಬುದ್ಧಿಯಿಂದನ ಹೊಡೆದ್ ಹಾಕ್ತಾರ. ಬುದ್ಧಿ ಚಾತುರ್ಯದಿಂದನ ತನ್ನ ಶತ್ರುತ್ವವನ್ನ ತೀರಿಸ್ಕೋತಾರ. ಅಂತ ಒಂದು ಕ್ಷಮತೆ ಚಿತ್ತಾ ನಕ್ಷತ್ರದವ್ರಿಗೆ ಇರ್ತದ. ಚಿತ್ತಾ ನಕ್ಷತ್ರದವರು ಶಾಂತ ಸ್ವಭಾವದವರು ಇರ್ತಾರ. ಮಂಗಳ ಇದ್ರು ಕೂಡ ವಿಶ್ವಕರ್ಮ ಇರೋದ್ರಿಂದ ಬಹಳ ಸೂಕ್ಷ್ಮ ಇರ್ತಾರೆ ಇವರು. ಎಂತೆಂತ ಸೂಕ್ಷ್ಮ ಕೆಲಸ ಕೊಟ್ಟರು ಮಾಡುವಂತ ಶಾಣೆತನ ಇರ್ತದ. ಬಹಳ ಡೆಲಿಕೇಟ್ ಕೆಲಸ, ಸೂಕ್ಷ್ಮ ಕೆಲಸ ಇವ್ರಿಗೆ ಬಹಳ ಸೇರ್ತಿರ್ತದ. ಮತ್ತೆ ಏನ್ ಮಾಡಿದ್ರು ಲಾಂಗ್ ಟರ್ಮ್ ಇರ್ಬೇಕದು, ಬಾಳಿಕೆ ಬರ್ಬೇಕು ಅಂತದನ್ನ ಮಾಡ್ತಿರ್ತಾರ. ಯೂಸ್ ಅಂಡ್ ಥ್ರೋ, ವೇಸ್ಟ್ ಹಂಗೆಲ್ಲ ಮಾಡಂಗಿಲ್ಲ. ಟ್ರಯಲ್ ಮಾಡದೆ ಅಂತವೆಲ್ಲ ಮಾಡಂಗಿಲ್ಲ. ಮಾಡಿ ನೋಡೋಣ ಏನಾಗ್ತದ, ಇಂಥ ಸ್ವಭಾವ ಇರಂಗಿಲ್ಲ. ಸರಿಯಾಗಿದ್ರೆ ಮಾತ್ರ ಮಾಡ್ತಿರ್ತಾರೆ, ಇಲ್ಲಾಂದ್ರೆ ಕೈ ಹಾಕಂಗಿಲ್ಲ. ಅಂತ ಚಿತ್ತಾ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ಜನಿಸಿದವರು, ಅಲ್ಲಿ ಸೂರ್ಯ ಬರ್ತಾನ. ಬುಧ
ಚಿತ್ತಾ ನಕ್ಷತ್ರದ ಮಂಗಳ, 1ನೇ ಪಾದದ ಸೂರ್ಯ ಮತ್ತೆ ವಿಶ್ವಕರ್ಮ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬುಧನ ಬುದ್ಧಿ ಚಾತುರ್ಯ, ಮಂಗಳನ ಧೈರ್ಯ, ಸಾಹಸ, ಪರಾಕ್ರಮ ಮನೋಭಾವ, ಸೂರ್ಯನ ಅಡ್ಮಿನಿಸ್ಟ್ರೇಷನ್ ಪವರ್. ಇಂಥವರೆಲ್ಲ ಇರ್ತಾರೆ, ದೊಡ್ಡ ದೊಡ್ಡ ಕಮಿಷನರ್, ಪೊಲೀಸ್ ಕಮಿಷನರ್ ಅಂತವ್ರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರ, ಅಥವಾ ಈ ಮಿಲಿಟರಿ ಒಳಗೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಾರ, ಅಥವಾ ಈ ಡಿಟೆಕ್ಟಿವ್ ಏಜೆನ್ಸಿ ಇರ್ತಾವಲ್ಲ ಅಂತದ್ದು, ರಹಸ್ಯಗಳನ್ನು ಬಯಲು ಮಾಡುವಂಥದ್ದು, ಗುಟ್ಟುಗಳನ್ನು ಬಯಲು ಮಾಡುವಂಥದ್ದು, ಇಂಥವೆಲ್ಲ ಚಿತ್ತಾ ನಕ್ಷತ್ರ 1ನೇ ಪಾದದವರಾಗಿರ್ತಾರ. ಸ್ವಲ್ಪ ಇವರಲ್ಲಿ ಹೈ ಲೆವೆಲ್ ಇರ್ತದ, ಡೆಸಿಗ್ನೇಷನ್ ದೊಡ್ಡದಿರ್ತದ, ಕಡಿಮೆ ಸಮಯದಲ್ಲಿ ಹೆಚ್ಚು ಸ್ಥಾನವನ್ನು ಗಳಿಸ್ತಾರ. ಚಿತ್ತಾ ನಕ್ಷತ್ರದ 2ನೇ ಪಾದದವ್ರು ಏನಿದ್ದಾರೆ, ದೇ ಆರ್ ಎಕ್ಸಲೆಂಟ್, ಟ್ರೂಲಿ ಎಕ್ಸಲೆಂಟ್ ಇರ್ತಾರ. ಅವ್ರು ಯಾವ್ದ್ರಲ್ಲಿ ಎಕ್ಸಲೆಂಟ್ ಇರ್ತಾರ? ಆಕ್ಷನ್, ಎಲ್ಲವನ್ನು ಪ್ರಾಕ್ಟಿಕಲ್ ಇರ್ತಾರ. ಅವ್ರು ಬಾಯಿ ಮಾತಿನಿಂದ ಹೇಳಿದ್ರೆ ಯಾವ್ದನ್ನು ನಂಬಂಗಿಲ್ಲ, ಕೇಳಂಗಿಲ್ಲ. ಎಲ್ಲದಕ್ಕೂ ಪ್ರಾಕ್ಟಿಕಲ್ ಬಿಲೀವ್ ಬಹಳ ಇರ್ತದ್ರಿ. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡುವಂತವರಾಗಿರ್ತಾರ. ಮಂಗಳನ ದುಡುಕುವಿಕೆ ಇದ್ರೂ ಕೂಡ ಬುಧ ಮತ್ತೆ ಆ ವಿಶ್ವಕರ್ಮ ಇರೋದ್ರಿಂದ ಇವರಲ್ಲಿ ಆ ಒಂದು ಸಾಮರ್ಥ್ಯ ಜಾಸ್ತಿ ಇರ್ತದ. ಪ್ರಾಕ್ಟಿಕಲ್ ಬಹಳ ಇರ್ತಾರ. 2ನೇ ಚರಣದ ಇನ್ನೂ ಒಂದು ಗುಣ ಏನಪ್ಪಾ ಅಂತಂದ್ರೆ, ಚಿತ್ತಾ ನಕ್ಷತ್ರದ 2ನೇ ಚರಣದಲ್ಲಿ ಜನಿಸಿದ್ರ ಇನ್ನೊಂದು ವಿಶೇಷ ಗುಣ ಏನಂತಂದ್ರೆ, ಎಲ್ಲಕ್ಕಿಂತಾನು ಇವರಲ್ಲಿ ತಾಳ್ಮೆ ಜಾಸ್ತಿ, ಎಲ್ಲಕ್ಕಿಂತ ಭಯ ಜಾಸ್ತಿ, ಸೂಕ್ಷ್ಮತೆ ಬಹಳ ಇರ್ತದ. ಇವರು ಹೆಚ್ಚು ಸ್ನೇಹಿತರನ್ನ ಮಾಡ್ಕೋತಾರ, ಹೆಚ್ಚು ಜನರಲ್ಲಿ ಇರ್ಲಿಕ್ಕೆ ಬಯಸ್ತಾರ, ಏಕಾಂತವನ್ನ ಬಯಸೋದಿಲ್ಲ, ಹೆಚ್ಚು ಜನಸಂದಣಿಯಲ್ಲಿ ಇರಬೇಕನ್ನೋ ಭಾವದಲ್ಲಿ ಇರುತ್ತಾರೆ, ಹೆಚ್ಚು ಸ್ನೇಹಿತರನ್ನ ಮಾಡ್ಕೊಳ್ತಾರೆ, ಸದಾ ಬ್ಯುಸಿಯಾಗಿರ್ಬೇಕು ಅಂತ ಆಶಿಸ್ತಾರೆ. ಆದ್ರೆ ಎಂತದ್ರಲ್ಲಿ? ಬರೆಯೋದ್ರಲ್ಲಿ, ಓದೋದ್ರಲ್ಲಿ, ಹಾಡು ಕೇಳೋದ್ರಲ್ಲಿ, ಸಂಗೀತ ಕೇಳುವುದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಎಂಗೇಜ್ ಇರ್ತಾರ. ಇವರು ವ್ಯರ್ಥ ಸಮಯವನ್ನ ಮಾಡೋದಿಲ್ಲ, ಸಮಯವನ್ನ ಹಾಳು ಮಾಡೋದಿಲ್ಲ, ಸಮಯೋಚಿತವಾಗಿ ಎಲ್ಲದ್ರ ಉಪಯೋಗ ತಗೊಳ್ಳೋ ಬುದ್ಧಿ ಚಿತ್ತಾ ನಕ್ಷತ್ರದವರು ಬಹಳ ಇರ್ತದ. ಇವರು ಏನಾದರೂ ವಿಶ್ವಾಸದಿಂದ ಇವ್ರ ಹತ್ರ ಏನಾದ್ರು ಹೇಳಿದ್ರೆ ಅದನ್ನ ನಿಭಾಯಿಸ್ತಾರ. ಹೀಗೆ ಅನೇಕ ಬಹಳಷ್ಟು ಜನರನ್ನ ಕೂಡಿಸುವಂತ ಗ್ಯಾದರಿಂಗ್ ಪವರ್, ಜನರನ್ನ ಸಂಘಟನೆ ಮಾಡೋ ಶಕ್ತಿ, ಸಂಘಟನಾ ಶಕ್ತಿ ಈ ಚಿತ್ತಾ ನಕ್ಷತ್ರ 2ನೇ ಪಾದ 1ನೇ ಪಾದದವ್ರು ಯಾರೇ ಆಗ್ಲಿ, ಚಿತ್ತಾ ನಕ್ಷತ್ರದವ್ರ ಸ್ವಭಾವ ಹೆಂಗಂದ್ರೆ, ಯಾವ ಚಿತ್ತಾ ನಕ್ಷತ್ರದವ್ರು ಹೇಳೋಣಂದ್ರೆ ಬಂದ ಬರ್ತಾರ. ಅವನ ಮೇಲೆ ಅಷ್ಟು ಬಿಲೀಫ್, ನಂಬಿಕೆಯನ್ನು ಗಳಿಸುವಂತವ್ರಾಗಿರ್ತಾರ. ಅವ್ರೇನಾದ್ರೂ ಹೇಳಿದ್ರೆ ಅದನ್ನ ಜನ ಒಪ್ಪುವಂತವ್ರಾಗಿರ್ತಾರ. ಆ ರೀತಿ ಜೀವನದ ಶೈಲಿ ಇಟ್ಕೊಂಡಿರ್ತಾರ. ಸಾಮಾನ್ಯವಾಗಿ ಬುಧನ ಬುದ್ಧಿ ಚಾತುರ್ಯ, ವಾಂಗಮೀಯತೆಯ ಜೊತೆಗೆ ಮಂಗಳನ ಉಗ್ರತೆ, ಅಗ್ರೆಸಿವ್ನೆಸ್, ಕನ್ಸಿಸ್ಟೆನ್ಸಿ, ಇದರ ಜೊತೆಗೆ ಆ ವಿಶ್ವಕರ್ಮನ ಸೂಕ್ಷ್ಮತೆ ಮತ್ತೆ ವಿಶಾಲತೆ, ಕಸದಿಂದ ರಸ ಮಾಡುವಂತ ಗುಣ, ಎಲ್ಲರನ್ನ ಸೇರಿಸುವಂತ ಗುಣ, ಆಮೇಲೆ ದೀರ್ಘಕಾಲ ಬಹಳ ದಿನ ಅದು ಬಾಳಿಕೆ ಬರಬೇಕು ಅಂತ ಕೆಲಸವನ್ನ ಮಾಡುವಂತವ್ರು ಇವರಾಗಿರ್ತಾರ. ಇನ್ನು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದವು ತುಲಾ ರಾಶಿಯಲ್ಲಿ ಬರಲಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ತುಲಾ ರಾಶಿ ಚಿತ್ತಾ ನಕ್ಷತ್ರದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂತ ಹೇಳುತ್ತಾ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ 1 ಹಾಗೂ 2ನೇ ಪಾದದ ವಿಶ್ಲೇಷಣೆ ಇಲ್ಲಿಗೆ ಮುಗಿತದ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.